ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿನ್ನೆ ಭಾರತ್ ಬಂದ್. ಯಾವ ಕಾರಣಕ್ಕೆ ಭಾರತ್ ಬಂದ್? ಮೀಸಲಾತಿ ಉಪವರ್ಗೀಕರಣವನ್ನು ವಿರೋಧಿಸಿ ಭಾರತ್ ಬಂದ್. ಒಂದು ವಿಷಯವನ್ನು ತಮ್ಮೆದುರಿಗೆ ನಾನು ಹೇಳಲೇಬೇಕು. ಅದೇನೆಂದರೆ, ಸುಪ್ರೀಂ ಕೋರ್ಟ್ ಅವರ ಜಸ್ಟಿಸ್ BR ಗವಾಯಿ ಅವರ ಪೀಠ ಏನು ತೀರ್ಪನ್ನು ಕೊಡ್ತಲ್ಲ, ಆ ತೀರ್ಪನ್ನು ಯಾರೂ ಸರಿಯಾಗಿ ಇಲ್ಲಿವರೆಗೂ ಅರ್ಥೈಸಿಕೊಂಡೇ ಇಲ್ಲ. ಯಾರು ಅರ್ಥೈಸಿಕೊಂಡಿದ್ದಾರೆ ಅವರು ಸಮಾಜಕ್ಕೆ ತಿಳಿಸುವ ಕೆಲಸವನ್ನು ಮಾಡಿಲ್ಲ. ನಮ್ಮ ದಕ್ಷಿಣ ಭಾರತದಲ್ಲಿ ಇದರ ಕುರಿತಾಗಿ ಯಾವುದೇ ರೀತಿಯಾದಂಥ ದೊಂಬೆ ಆಗಲಿಲ್ಲ, ಗಲಾಟೆ ಆಗಲಿಲ್ಲ, ಯಾವುದೇ ರೀತಿ ಹಿಂಸೆ ಆಗಲಿಲ್ಲ, ದೇವರ ದಯೆಯಿಂದ ಯಾವುದೇ ಸಮಸ್ಯೆ ಆಗಲಿಲ್ಲ. ಆದರೆ ಉತ್ತರ ಭಾರತದಲ್ಲಿ, ಅದರಲ್ಲಿ ವಿಶೇಷವಾಗಿ ಬಿಹಾರದಲ್ಲಿ ಯಾವ ಸ್ಥಿತಿ ನಿರ್ಮಾಣ ಆಗಿತ್ತು ಅಂದರೆ, ಸ್ಕೂಲ್ ಬಸ್ ಹೋಗ್ತಾ ಇದೆ, ಒಂದು 30 ಮಕ್ಕಳು ಬಸ್ಸಲ್ಲಿ ಕೂತಿದ್ದಾರೆ. ಬಸ್ಸಿಗೆ ಒಳಗಡೆ ಮಕ್ಕಳಿರುವಂಥ ಬಸ್ಸಿಗೆ ಕೆಳಗಡೆಯಿಂದ ಬೆಂಕಿ ಹಚ್ಚುವ ಪ್ರಯತ್ನ ನಡೆಯುತ್ತೆ. ಮಕ್ಕಳು ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ, ಜನ ನೆರೆದು ಬಿಟ್ಟಿದ್ದಾರೆ, ದೊಂಬಿ ಇದೆ. ಹೊರಗಡೆ ಬಂದರೆ ಕಷ್ಟ, ಒಳಗಡೆ ಇದ್ದರೆ ಸುಟ್ಟು ಬೆಂದು ಹೋಗ್ತಾರೆ. ಸ್ವತಃ ತೇಜಸ್ವಿ ಯಾದವ್ ತನ್ನ ನೇತೃತ್ವದಲ್ಲಿ ನಡೆಸಿದಂಥ ಹೋರಾಟ ಇದು. ನೋಡಿ ಹೇಗಿದೆ. ರಾಷ್ಟ್ರೀಯ ಜನತಾದಳ ಎನ್ನುವಂಥ ಪಕ್ಷ ಒಂದು ಸಾಂವಿಧಾನಿಕವಾದಂಥ ಒಂದು ತೀರ್ಪಿನ ವಿರುದ್ಧವಾಗಿ ಮಾಡ್ತಾ ಇರುವಂಥದ್ದು ಹೋರಾಟ ಇದು. ತೀರ್ಪು ಕೊಟ್ಟದ್ದು ಜಸ್ಟಿಸ್ BR ಗವಾಯಿ ಅವರು, ಸುಪ್ರೀಂ ಕೋರ್ಟ್ ಕೊಟ್ಟದ್ದು. ಹೋರಾಟ ಮಾಡ್ತಾ ಇರೋದು ಕೇಂದ್ರ ಸರ್ಕಾರದ ವಿರುದ್ಧ. ಕೇಂದ್ರ ಸರ್ಕಾರದ ಅರ್ಜುನ್ ರಾಮ್ ಮೇಘವಾಲ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಸಂವಿಧಾನದ ಅಡಿಯಲ್ಲಿ ಇದಕ್ಕೆ ಅವಕಾಶ ಇಲ್ಲ, ಆದ್ದರಿಂದ ನಾವು ಇದನ್ನು ಕಾರ್ಯರೂಪಕ್ಕೆ ತರೋದಿಲ್ಲ ಅಂತ. ಯಾವಾಗ ಇದನ್ನು ಅನುಷ್ಠಾನಕ್ಕೆ ತರೋದಿಲ್ಲ ಅಂದಮೇಲೆ ಅದರ ವಿರುದ್ಧ ಹೋರಾಟ ಮಾಡೋದು ಯಾಕೆ ಅಂತ ನನಗಿನ್ನೂ ತನಕ ಅರ್ಥ ಆಗ್ತಾ ಇಲ್ಲ. ಮಜಾ ನೋಡಿ, ಸುಪ್ರೀಂ ಕೋರ್ಟ್ನ ತೀರ್ಪು ಬರುತ್ತೆ ಮೀಸಲಾತಿಯ ಕುರಿತಾಗಿ, ಕೆನೆಪದರ, ಉಪವರ್ಗೀಕರಣ, ಈ ರೀತಿಯಾದಂಥದ್ದು. ಅಂದರೆ ಹೇಗೆ OBCಯಲ್ಲಿ ಕೆನೆಪದರ ಅನ್ನುವಂಥ ಪದ್ಧತಿ ಇದೆಯೋ ಅದೇ ರೀತಿ SC STನಲ್ಲಿಯೂ ಅದೇ ರೀತಿ ಆಗಬೇಕು. ಯಾರು ಇದರ ಲಾಭವನ್ನು ಪಡೆದಿದ್ದಾರೋ ಅವರು ಇದರ ಮೀಸಲಾತಿಯಿಂದ ಹೊರತಾಗಿ ಬಿಡಬೇಕು, ಉಳಿದಂಥವರಿಗೆ ಇದು ಲಭ್ಯ ಆಗಬೇಕು ಅಂತ. ಸ್ವಾಭಾವಿಕ, ಇದು ಸಾಮಾಜಿಕ ನ್ಯಾಯ ಅಲ್ವಾ? ಈಗ ತೇಜಸ್ವಿ ಯಾದವ್ ಕುಟುಂಬದವರು ಈಗಾಗಲೇ ತಮ್ಮ ಮೀಸಲಾತಿಯನ್ನು ಪಡೆದಿದ್ದರೆ ಅವರ ಮಕ್ಕಳು ಮೊಮ್ಮಕ್ಕಳು, ಉಳಿದವರು ಯಾಕೆ ಮೀಸಲಾತಿಯನ್ನು ಪಡೆಯಬೇಕು? ಬೇರೆದವ್ರಿಗೂ ಇದು ದಕ್ಕಬೇಕಲ್ವಾ? ಯಾರು ಮೀಸಲಾತಿಯ ಲಾಭವನ್ನು ಪದೇ ಪದೇ ಪಡೀತಾ ಇದ್ದಾರೋ ಅವರೇ ಯಾಕೆ ಪಡಿಬೇಕು? ಅವರು ಅದರಿಂದ ಹೊರತಾಗಿ ಬಿಡಬೇಕು, ಉಳಿದ ವರ್ಗದವರಿಗೆ ಇದು ಲಭ್ಯ ಆಗಬೇಕು, ಅಥವಾ ಅದೇ ವರ್ಗದ ಕೆಳ ವರ್ಗದವರಿಗೆ ಲಭ್ಯ ಆಗಬೇಕು ಅನ್ನುವಂಥ, ಮತ್ತು ಅದರಲ್ಲಿ ಉಪವರ್ಗೀಕರಣ ಮಾಡಿ ಯಾರ್ಯಾರು ಇದರಿಂದ ಯಾರು ಸವಲತ್ತನ್ನು ಪಡೆಯೋದಿಲ್ಲ ಅವರಿಗೆ ಲಭ್ಯ ಆಗಬೇಕು ಅನ್ನುವಂಥ ಆಲೋಚನೆಯಲ್ಲಿ ಮಾಡಿರುವಂಥದ್ದು. OBCಯಲ್ಲಿ ಏನಿತ್ತು ಅದೇ ರೀತಿ SC STಯಲ್ಲಿಯೂ ಬರಬೇಕು ಅನ್ನುವಂಥ ಅಭಿಪ್ರಾಯವನ್ನು ಮಂಡಿಸಿದರು ಜಸ್ಟಿಸ್ BR ಗವಾಯಿ. ತೀರ್ಪಲ್ಲ ಇದು, ಇಟ್ ಈಸ್ ಜಸ್ಟ್ ಆನ್ ಅಬ್ಸರ್ವೇಷನ್. ಅದು ಕೇವಲ ಮತ್ತು ಕೇವಲ ಜಸ್ಟಿಸ್ BR ಗವಾಯಿ ಅವರ ಅಭಿಪ್ರಾಯ ಆಗಿತ್ತು ತೀರ್ಪು ಕೊಡುವುದಕ್ಕಿಂತ ಮುಂಚೆ. ಇದನ್ನು ಪಾಲಿಸಿ ಅಂತ ಸ್ವತಃ ದಲಿತ ನ್ಯಾಯಾಧೀಶರಾಗಿರುವುದರಿಂದ ಅವರು ಈ ಮಾತಿನ ಬಗ್ಗೆ ಯಾರೂ ಚಕಾರ ಎತ್ತುವ ಪ್ರಶ್ನೆಯೇ ಬರೋದಿಲ್ಲ. ಆದರೆ ಯಾವಾಗ ಇದು ತೀರ್ಪು ಬರುತ್ತೆ, ತೀರ್ಪು ಬಂದ ತಕ್ಷಣ ಕರ್ನಾಟಕ ಸರ್ಕಾರ ಇದನ್ನು ಸ್ವಾಗತಿಸಿ ಬಿಡುತ್ತೆ. ಸಿದ್ದರಾಮಯ್ಯ ಅವರು ಭಾಳ ಒಳ್ಳೆಯ ತೀರ್ಪು ಅಂತ ಹೇಳ್ತಾರೆ. ಅಲ್ಲಿ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಹೇಳ್ತಾರೆ ಇದು ಭಾಳ ಒಳ್ಳೆಯ ತೀರ್ಪು ಅಂತ ಹೇಳ್ತಾರೆ. ಪಂಜಾಬದಲ್ಲಿ ಎಲ್ಲ ಕಡೆ ಎಲ್ಲೆಲ್ಲಿ ಎಡಚರ ಆಲೋಚನೆ ಇರುವಂಥ ಜನ ಇದ್ದಾರೋ ಅವರೆಲ್ಲ ಇದರ ಬಗ್ಗೆ ಇದನ್ನು ಸ್ವಾಗತವನ್ನು ಮಾಡ್ತಾರೆ. ಬಹಳಷ್ಟು ಸರ್ಕಾರಗಳು ಈಗಾಗಲೇ ಇದನ್ನು ಅನುಷ್ಠಾನವನ್ನು ಮಾಡ್ತಾ ಇರುವಂಥದ್ದುಂಟು. ಬೇರೆ ಬೇರೆ ರೀತಿಯಲ್ಲಿ ಉಪವರ್ಗೀಕರಣ ಮಾಡಿ ಯಾರ್ಯಾರಿಗೆ ಮೀಸಲಾತಿ ಕೊಡುವಂಥ ಕೆಲಸ ತಮಿಳುನಾಡಿನಲ್ಲೆಲ್ಲ ಈಗಾಗಲೇ ಮಾಡಿ ಆಗಿದೆ ಸ್ಟಾಲಿನ್ ಸರ್ಕಾರದಲ್ಲಿ. ಇದಾದ ಮೇಲೆ ಈಗ ಭಾರತ್ ಬಂದ್ ಅಂತ ಹೇಳಿ ಮತ್ತೆ ಇದರ ವಿರುದ್ಧವಾಗಿ ಒಂದು ಗಲಾಟೆಯನ್ನು ಮಾಡೋದು. ಉದ್ದೇಶ ಇಷ್ಟೇ ನೋಡಿ. ಈ ಬಾರಿ 2024 ಚುನಾವಣೆಯ ಪೂರ್ವದಲ್ಲಿ ಬಂದಂಥ ಅತಿ ದೊಡ್ಡದಾದಂಥ ಈ ಹೊಸ ಅಪಸವ್ಯ ಇದು ಶುರು ಮಾಡಿದ್ದು ರಾಹುಲ್ ಗಾಂಧಿ ಶುರು ಮಾಡಿ ಏನಂತ ಹೇಳ್ತಾರೆ, ನೀವು ಪತ್ರಕರ್ತರಿಂದ ಶುರು ಮಾಡ್ತಾರೆ. ಅವರು ಪತ್ರಕರ್ತರಿಂದ ಶುರು ಮಾಡಿ ನಿಮ್ಮದು ಯಾವ ಜಾತಿ, ಕೇವಲ ಮೇಲ್ವರ್ಗದವರು ಮಾತ್ರ ಇದ್ದಾರೆ, OBC ಅವ್ರಿಗೆ ಆದ್ಯತೆಯಲ್ಲಿಲ್ಲ, ನಿಮ್ಮ ಮಾಲೀಕರು OBCನ, ನೀನು OBCನ ಅಂತ ಪತ್ರಕರ್ತರಿಂದ ಶುರು ಮಾಡ್ತಾರೆ. ಅದಾದ ಮೇಲೆ ಬಜೆಟ್ ಅಧಿವೇಶನಕ್ಕಿಂತ ಮುಂಚೆ ನಡೆದಂಥ ನಿರ್ಮಲಾ ಸೀತಾರಾಮನ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಇದರಲ್ಲಿ OBC ಅಧಿಕಾರಿಗಳು ಯಾರಿದ್ದಾರೆ ಅಂತ ಕೇಳ್ತಾರೆ. ಅಂದರೆ ಎಲ್ಲ ಕಡೆ ಇದೇ ರೀತಿಯ ಒಂದು ಜಾತಿಯನ್ನು ಒಡೆಯುವಂಥ ಮತ್ತು ತನ್ಮೂಲಕ ಎಲ್ಲರ ಒಳಗಡೆ ದ್ವೇಷವನ್ನು ಹಂಚುವಂಥ, ಈರ್ಷೆಯನ್ನು ಮಾಡುವಂಥ ಕೆಲಸವನ್ನು ರಾಹುಲ್ ಗಾಂಧಿ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರೋದು. ಹಾಗೆ ನೋಡಿದರೆ
ಜವಾಹರ್ಲಾಲ್ ನೆಹರೂನಿಂದ ಹಿಡಿದು ಇಂದಿರಾ ಗಾಂಧಿಯವರೆಗೂ ರಾಜೀವ್ ಗಾಂಧಿಯವರೆಗೂ ಯಾರು ಮೀಸಲಾತಿಯ ಪರವಾಗಿದ್ದವರಲ್ಲ ಅವರು. ಸ್ವತಃ ಅಂಬೇಡ್ಕರ್ ಅವರನ್ನೇ ಚುನಾವಣೆಯಲ್ಲಿ ಸೋಲಿಸಿದಂಥ ಜನ ಕಾಂಗ್ರೆಸ್ಸಿನವರು. ಇದು ನೋಡ್ಕೋಬೇಕು, ಇತಿಹಾಸದ ಪುಟಗಳನ್ನು ತೆರೆದರೆ ನಿಮಗೆ ಇದೆಲ್ಲ ಗೊತ್ತಾಗತ್ತೆ. ಸ್ವತಃ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದಂಥ ಕಾಂಗ್ರೆಸ್ ಪಕ್ಷ ಇದು. ಇವತ್ತು ಮೀಸಲಾತಿಯ ಬಗ್ಗೆ ಮಾತಾಡ್ತದೆ. ಅಷ್ಟೇ ಅಲ್ಲ, ಜವಾಹರ್ಲಾಲ್ ನೆಹರು ಅವರು ಸಂಪುಟ ರಚನೆ ಮಾಡುವಾಗ ಅದರಲ್ಲಿ ಬಿ ಆರ್ ಅಂಬೇಡ್ಕರ್ ಅವ್ರ ಹೆಸರೇ ಇರಲಿಲ್ಲ. ಹಾಗಿರುವಾಗ ಜಗಜೀವನ್ ರಾಮ್ ದಲಿತ ಮಂತ್ರಿ ಯಾರಿರಬೇಕು ಅಂದಾಗ ಜಗಜೀವನ್ ರಾಮ್ ಹೆಸರು ಬರ್ಕೊಂಡಿದ್ರು. ಬಂದು ಗಾಂಧಿಯವರು ಹೇಳ್ತಾರೆ, ಇಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಬಿಡೋಕ್ಕಾಗಲ್ಲ, ಸಾಮಾಜಿಕ ನ್ಯಾಯದ ಪರವಾಗಿ ಹೋರಾಟ ಮಾಡಿದವರು, ಆರ್ಥಿಕವಾಗಿ ಭಾಳ ನಾಲೆಡ್ಜ್ ಇರುವಂಥ ಮನುಷ್ಯ, ಅವರು ನಿಮ್ಮ ಸಂಪುಟದಲ್ಲಿ ಇರಬೇಕು ಅಂತ ಹಠ ಮಾಡಿ ಬಿ ಆರ್ ಅಂಬೇಡ್ಕರ್ ಅವರ ಹೆಸರನ್ನು ಸೇರಿಸ್ತಾರೆ. ಆಯಿತಾ? ಹಿಂದುಳಿದ ವರ್ಗಗಳ ಆಯೋಗ ಅಂತ ಇದೆ. ಅದಕ್ಕೆ ಸಾಂವಿಧಾನಿಕ ಸ್ಥಾನಮಾನವನ್ನು ಇಲ್ಲಿವರೆಗೂ ಕಾಂಗ್ರೆಸ್ ಸರ್ಕಾರ ಕೊಟ್ಟೇ ಇರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಅದಕ್ಕೆ ಸಾಂವಿಧಾನಿಕ ಸ್ಥಾನಮಾನವನ್ನು ಕೊಟ್ಟಿದ್ದೇ ನರೇಂದ್ರ ಮೋದಿಯವರು. ಅಂಬೇಡ್ಕರ್ ಅವರ ಪಂಚತೀರ್ಥ ಮಾಡಿದ್ದೇ ನರೇಂದ್ರ ಮೋದಿಯವರು. ಅಷ್ಟೇ ಅಲ್ಲ, ಸಂವಿಧಾನ ದಿವಸ ಅಂತ ಆಚರಿಸಬೇಕು ಅಂತ ಶುರು ಮಾಡಿದ್ದೆ ಭಾರತೀಯ ಜನತಾ ಪಾರ್ಟಿ, NDA ಸರ್ಕಾರ. ಆದರೆ ಇವತ್ತು ಕಾಂಗ್ರೆಸ್ ಯಾವ ರೀತಿ ತನ್ನನ್ನು ತಾನು ಬಿಂಬಿಸಿಕೊಳ್ಳುವ ಪ್ರಯತ್ನದಲ್ಲಿದೆ ಅಂತಂದರೆ, ಏನಾದರೂ ಹಿಂದುಳಿದ ವರ್ಗದವರ ಪರವಾಗಿ ಯಾರಾದರೂ ಇದ್ದಾರೆ ಅಂದರೆ ಅದು ಕಾಂಗ್ರೆಸ್ಸು ಮತ್ತು ಇತರೆ ವಿಪಕ್ಷಗಳು ಭಾರತೀಯ ಜನತಾ ಪಾರ್ಟಿ ಮೇಲ್ವರ್ಗದವರ ಪಕ್ಷ ಅಂತ ಬಿಂಬಿಸುವ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇರುವಂಥದ್ದು. ನೀವು ಗಮನಿಸಿ ನೋಡಿ, ಪ್ರತಿಯೊಂದು ಚರ್ಯೆಯಲ್ಲಿ, ಪ್ರತಿಯೊಂದು ಮಾತಿನಲ್ಲಿ, ಪ್ರತಿಯೊಂದು ಭಾಷಣದಲ್ಲಿ ಇವರ ಇಡೀ ವಿಪಕ್ಷಗಳು ಯಾವಾಗಲೂ ಮಾತಾಡ್ತಾ ಇರೋದು ಹಿಂದುಳಿದ ವರ್ಗಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾಕೆ ಹೀಗೆ ಮಾತಾಡ್ತಾ ಇದ್ದಾರೆ? ಯಾಕೆ ಹೀಗೆ ಮಾತಾಡ್ತಾ ಇದ್ದಾರೆ ಅಂದರೆ, ಇವರು ನೈತಿಕವಾಗಿ ದಿವಾಳಿಯಾಗಿದ್ದಾರೆ. ಇವರು ಗಾಂಧಿ ಹೆಸರು ಹೇಳ್ಕೊಂಡು ಓಡಾಡ್ತಾ ಇದ್ದರು, ತಮ್ಮ ಹೆಸರನ್ನ ಗ್ಯಾಂಡಿ ಇದ್ದದ್ದನ್ನು ಗಾಂಧಿ ಮಾಡಿಕೊಂಡ್ರು. ಸ್ವತಃ ಇದಕ್ಕೆ ಇತಿಹಾಸದಲ್ಲಿ ದಾಖಲೆಗಳಿದ್ದಾವೆ. ಇದು ಅಫಿಡವಿಟ್ ಇದೆ, GHINDY ಅಂತ ಇವರ ಅಜ್ಜನ ಹೆಸರಿದ್ದದ್ದು, ಇಂದಿರಾ ಗಾಂಧಿಯ ಪತಿಯ ಹೆಸರು. ಆಯಿತಾ? ಆದರೆ ಇವರು ಅದನ್ನು ಗಾಂಧಿ ಅಂತ ತಾವು ಪರಿವರ್ತಿಸ್ಕೋತಾರೆ, ಯಾಕಂದರೆ ಇದರಿಂದ ಲಾಭ ಪಡಿಬಹುದು ಅನ್ನುವಂಥ ಕಾರಣಕ್ಕೋಸ್ಕರ. ಆದರೆ ಗಾಂಧಿಯನ್ನು ಹೈಜಾಕ್ ಮಾಡಿದ್ಯಾರು? ನರೇಂದ್ರ ಮೋದಿ ಅವರು ಹೈಜಾಕ್ ಮಾಡಿ ಸ್ವಚ್ಛ ಭಾರತ್ ಅಭಿಯಾನ ಅಂತ ಶುರು ಮಾಡ್ತಾರೆ. ಅದಕ್ಕೆ ಗಾಂಧಿ ಕನ್ನಡಕ, ಗಾಂಧಿಯವ್ರ ಫೋಟೋ ಹಾಕ್ತಾರೆ. ಯಾಕೆಂದರೆ ಯಾವುದೇ ಒಂದು ಪಕ್ಷದ ಸ್ವತ್ತು ಇವರಲ್ಲ ಅಂತ ಬಿಂಬಿಸುವಂಥ ಪ್ರಯತ್ನ ನರೇಂದ್ರ ಮೋದಿ ಮಾಡಿದ್ದು. ಅದಾದಮೇಲೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ದೇಶದಲ್ಲಿರುವಂಥ ಎಲ್ಲ ಸಂಸ್ಥಾನಗಳನ್ನು ಒಗ್ಗೂಡಿಸಿ ಒಂದು ರಾಷ್ಟ್ರದ ಪರಿಕಲ್ಪನೆಯನ್ನು ಕೊಟ್ಟಂಥ ಮನುಷ್ಯ. ಈ ದೇಶದ ಗೃಹ ಸಚಿವ, ಕಾಂಗ್ರೆಸ್ ಸರ್ಕಾರದಿಂದ ಬಂದಂಥ ಮನುಷ್ಯ. ಆತನಿಗೆ ಸರಿಯಾದ ಸ್ಥಾನಮಾನ ಕೊಟ್ಟವರು ಯಾರು? ಸರಿಯಾದ ಸ್ಥಾನಮಾನವನ್ನು ಕೊಟ್ಟವರು ಕಾಂಗ್ರೆಸ್ನವರಲ್ಲ, ನರೇಂದ್ರ ಮೋದಿ. ಗುಜರಾತ್ನಲ್ಲಿ ಅವ್ರದ್ದೊಂದು ದೊಡ್ಡದೊಂದು ಪ್ರತಿಮೆಯನ್ನು ಮಾಡ್ತಾರೆ. ಇವತ್ತು ಅದು ಎಂಥ ದೊಡ್ಡ ಪ್ರವಾಸೋದ್ಯಮ ಆಗಿಬಿಟ್ಟಿದೆ ಅಂದರೆ, ಅದನ್ನು ನೋಡಲಾರ್ದಿದ್ರೆ ನಿಮ್ಮ ಜೀವನ ವೇಸ್ಟು ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಅದು ಎಂಥ ಪ್ರೇಕ್ಷಣೀಯ ಸ್ಥಳ ಆಗಿಬಿಟ್ಟಿದೆ ಅಂತಂದರೆ, ಇಂಥದ್ದೊಂದು ಕಲ್ಪನೆಯನ್ನು ಯಾರಾದರೂ ಮಾಡಲಿಕ್ಕೆ ಸಾಧ್ಯವಾ ಅಂತ ನೀವು ಆಲೋಚನೆ ಮಾಡಬೇಕು. ಆ ರೀತಿ ಅದನ್ನು ಮಾಡಿದ್ದಾರೆ. ಅಂದರೆ ಯಾವ ವಿಷಯ ನಮ್ಮದು ಅಂತ ಕಾಂಗ್ರೆಸ್ನವರಿದ್ದರು, ಯಾವುದನ್ನು ನೇಪಥ್ಯದಲ್ಲಿಟ್ಟಿದ್ರು ಅದನ್ನು ಗಮನಿಸಲೇ ಇಲ್ವೋ. ಕೇವಲ ಜವಾಹರ್ಲಾಲ್ ನೆಹರು, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಮಾತ್ರ ಈ ದೇಶದ ನೇತಾರರು ಅಂತ ಬಿಂಬಿಸಿ ಉಳಿದವ್ರನ್ನೆಲ್ಲ ಸೈಡ್ ಲೈನ್ ಮಾಡಿದ್ರು. ಅವರೆಲ್ಲರಿಗೂ ಮಾರ್ಕೆಟ್ ತಂದು ಕೊಟ್ಟವರೇ ನರೇಂದ್ರ ಮೋದಿಯವರು. ಅದು ಹೋಗಲಿ, ಚೌಧರಿ ಚರಣ್ ಸಿಂಗ್ ರೀ, ಅವ್ರಿಗೂ ಭಾರತೀಯ ಜನತಾ ಪಾರ್ಟಿಗೂ ಏನು ಸಂಬಂಧ? ಚೌಧರಿ ಚರಣ್ ಸಿಂಗ್ಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟು ಅವ್ರನ್ನ ಈ ದೇಶದ ನೇತಾರರನ್ನಾಗಿ ಬಿಂಬಿಸಿದ್ದೇ ನರೇಂದ್ರ ಮೋದಿಯವರು. ಹೀಗೆಲ್ಲ ಮಾಡಿದ ಕೂಡಲೇ ತನ್ನ ಲಂಗೋಟಿಯನ್ನೇ ಇವರು ಬಿಚ್ಚಿಕೊಂಡು ಹೋಗ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಅಂತ ಗಾಬರಿ ಶುರುವಾಗ್ಬಿಡುತ್ತೆ ಕಾಂಗ್ರೆಸ್ನಲ್ಲಿ. ಎಲ್ಲಿ ನಮ್ಮ ಎಲ್ಲ ನಾಯಕರು ತಮ್ಮ ನಾಯಕರು ಅಂತ ಬಿಂಬಿಸಿಬಿಡ್ತಾರೋ ಅನ್ನೋಂಥ ಭಯದಲ್ಲಿ ಈಗ ಹೇಗಾದರೂ ಮಾಡಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅಂತಾರೆ. ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಇರುವಂಥದ್ದು ಭಾರತ ದೇಶದಲ್ಲಿ ಒಂದೇ ಒಂದು ದಾರಿ. ಅದೇನಂತಂದರೆ, ಯಾರು ತಳಸ್ಪರ್ಶಿ ಜನರಿದ್ದಾರೋ ಅವರಿಗೆ ಕುಮ್ಮಕ್ಕನ್ನು ಕೊಡೋದು, ಅವರಲ್ಲಿ ಈರ್ಷ್ಯೆ ದ್ವೇಷವನ್ನು ಬಿತ್ತೋದು. ಬ್ರಿಟಿಷರು ಮಾಡಿದ ಕೆಲಸ ಈರ್ಷ್ಯೆ ದ್ವೇಷವನ್ನು ಬಿತ್ತೋದು, ಇಬ್ಬರ ಮಧ್ಯೆ ವಿಭಜನೆ ಆಗೋ ಹಾಗೆ ಮಾಡೋದು, ತನ್ನ ಮೂಲಕ ಬೆಳೆಯನ್ನು ಬೇಯಿಸ್ಕೊಳ್ಳೋದು. ಆ ಕೆಲಸವನ್ನು ಮಾಡ್ತಾರೆ. ಯಾಕೆ ಇಷ್ಟೆಲ್ಲ ಪ್ರಸ್ತಾಪ ಮಾಡಿದೆ ಅಂದರೆ, ಭಾರತ್ ಬಂದ್ ಅನ್ನುವಂಥ ಪ್ರಹಸನ ಆಯ್ತಲ್ಲ ನಿನ್ನೆ. ಈ ಭಾರತ್ ಬಂದ್ ಹಿಂದೆ ಯಾವುದೇ ರೀತಿಯ ಉದ್ದೇಶ ಇರಲೇ ಇಲ್ಲ. ಏಕೆಂದರೆ ಜಸ್ಟಿಸ್ BR ಗವಾಯಿ ಕೊಟ್ಟಿರುವಂಥ ತೀರ್ಪು ರಾಜ್ಯಗಳಿಗೆ ಕೊಟ್ಟಿರುವಂಥ ಅಧಿಕಾರ. ಆಯಾ ರಾಜ್ಯಗಳು ಈ ರೀತಿ ಉಪವರ್ಗೀಕರಣ ಮಾಡ್ಕೋಬಹುದು, ಆಯಾ ರಾಜ್ಯಗಳು ಕೆನೆಪದರವನ್ನು ಜಾರಿಗೆ ತರಬಹುದು. ಆ ರೀತಿಯದಾದಂಥ ಅವಕಾಶ ಇದು ಕೇಂದ್ರ ಸರ್ಕಾರದಲ್ಲ, ರಾಜ್ಯ ಸರ್ಕಾರಗಳಿಗೆ ಕೊಟ್ಟದ್ದು. ನೀವು ದಯವಿಟ್ಟು ಇನ್ನೊಂದು ಸಲ ಇದನ್ನು ತೀರ್ಪನ್ನು ಅಕ್ಷರಶಃ ಓದಿ ನೋಡಿ, ಅವಾಗ ನಿಮ್ಗೆ ಅರ್ಥ ಆಗತ್ತೆ. ಆದರೆ ಇದನ್ನು ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡುವಂಥ ಪ್ರಯತ್ನ ಮಾಡ್ತಾರೆ.
ಅಂದರೆ ಈ ದೇಶದಲ್ಲಿ ಸಣ್ಣಾತಿ ಸಣ್ಣ ವಿಷಯ ಸಿಕ್ಕರೂ ಕೂಡ ಈ ಸಂದರ್ಭದಲ್ಲಿ ಅದು ಭುಗಿಲೇಳುವ ಹಾಗೆ ಮಾಡುವುದು ಮತ್ತು ದೇಶದಲ್ಲಿ ಹೇಗಾದರೂ ಮಾಡಿ ಗೃಹ ಯುದ್ಧ ಆಗುವ ಹಾಗೆ ಮಾಡೋದು ನರೇಂದ್ರ ಮೋದಿ ಸರ್ಕಾರವನ್ನು ಕೆಡವಬೇಕು ಅನ್ನುವಂಥ ಒಂದು ಒಳಗಡೆ ಇರುವಂಥ ಹಿಡನ್ ಅಜೆಂಡಾ. ಅದು ಕಾರ್ಯಸಾಧು ಆಗಲಿಲ್ಲ. ಭಾರತ್ ಬಂದ್ ಯಶಸ್ವಿ ಆಗಲಿಲ್ಲ, ಡಿಸಾಸ್ಟರ್ ಆಗೋಯ್ತು. ತನ್ಮೂಲಕ ವಿಪಕ್ಷಗಳೇ ಭಾಳ ದೊಡ್ಡದಾದಂಥ ಅವಮಾನ ಆಯಿತು. ಎಷ್ಟು ಜನರಿಗೆ ಇದು ಅರ್ಥ ಆಯಿತು? ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ಕೆಳಗಡೆ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ನಂಬರ್ಗಳಿರ್ತವೆ. ಯಾವುದೇ ನಿಬಂಧನೆ ಇರಲಾರ್ದಂಥದ್ದು ಎಷ್ಟೇ ಮೊತ್ತವನ್ನು ಕೂಡ ಇದರ ಮೂಲಕ ತಾವು ಕಾಂಟ್ರಿಬ್ಯೂಟ್ ಮಾಡಬಹುದು. ನಮಗೆ ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮ ಸಹಭಾಗಿತ್ವದಿಂದ ನಡೆಸ್ತಾ ಇರುವಂಥ ಅಭಿಯಾನ. ನೀವು ನನ್ನ ಜೊತೆಗಿದ್ದೀರಿ ಅನ್ನುವಂಥ ಧೈರ್ಯದ ಮೇಲೆ ನಮ್ಮ ಇಡೀ ಸಿಬ್ಬಂದಿ ವರ್ಗ ಕೆಲಸ ಮಾಡ್ತಾ ಇರುವಂಥದ್ದು. ನಮಸ್ಕಾರ.